ನನ್ನ ಫ್ಯೂಚರ್ ಬೇಬಿಯ ಮಮ್ಮಿ. ಗುಡ್ ಮಾರ್ನಿಂಗ್. ಸಪ್ಪು 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 ಸಪ್ಪು. ಯಾಕೋ ಮಾಮ, ಯಾಕೆ ಡಿಸ್ಟರ್ಬ್ ಮಾಡ್ದೆ? ನಾನೆಂಥ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದೆ. ಅಯ್ಯೋ, ನಾನೇ ಡಿಸ್ಟರ್ಬ್ ಮಾಡ್ಬಿಟ್ಟ. ಸ್ವಪ್ನ, ನಿನ್ ಕನ್ಸಲ್ಲಿ ಬಂದಿದ್ದು ನಾನೇ ತಾನೇ? ಈ ದಿಂಬಿದ್ದ ಜಾಗದಲ್ಲಿ ಇದ್ದಿದ್ದು ನಾನೇ ತಾನೇ? ಅಯ್ಯ ನಿನ್ ಮಗ, ನನ್ ಕನ್ಸಲ್ ನೀನ್ ಯಾವತ್ತೋ ಬಂದಿದ್ಯಾ? ಹಾ, ನಾನ್ ಬರ್ಲಿಲ್ವಾ? ಹಂಗಾರೆ ಈ ದುರಾತ್ಮ ಯಾರು? ಇನ್ಯಾರು? ಅವನೇ. ಅವನೇ ಅಂದ್ರೆ ಅವತ್ ನಿನಗ್ ಬಾನ್ ಮಾಡಿದ್ನಲ್ಲ, ಅವನೇ. ಆ ಲಂಬುನಾ? ಕನ್ಸಲ್ಲಿ ಬರೋಷ್ಟು ಧೈರ್ಯ ಬಂತ ಅವನಿಗೆ? ಡೈರೆಕ್ಟ್ ಆಗಿ ಬರೋದ್ ಬದಲು ಇಂಡೈರೆಕ್ಟ್ ಆಗಿ ಬಂದಿದ್ದಾನೆ. ನಾವು ಕೊಟ್ರ ಅವಳಿಗೆ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ? ಬಂದು ಹೋಗಿರ್ತಾನ ಅಷ್ಟೇ ತಾನೆ. ಅಯ್ಯೋ ಮಾಮ, ಅದನ್ ಯಾಕೋ ಕೇಳ್ತ್ಯಾ? ಏನ್ ಕಾರಿಂದ ಇಳ್ದ. ಇಳಿಲಿ ಬಿಡು, ಏನ್ ಬೆಳಗಿಂದ ಸಾಯಂಕಾಲ ತಕ ಕೂತಿರಕ್ಕಾಗತ್ತ ಕಾರಲ್ಲಿ? ಮನೆಯೊಳಗ್ ಬಂದ. ಬರ್ಲಿ ಬಿಡು, ಏನ್ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಅವನಿಗ್ ನಾನ್ ಕಾಣಿಸ್ಲಿಲ್ಲ. ನಿನ್ನ ಐಟ ಯಾರಿಗೆ ತಾನೇ ಕಾಣಿಸ್ತೆ? ಪರವಾಗಿಲ್ಲ ಬಿಡು. ಬೆಡ್ರೂಮ್ ಬಂದ. ಅಷ್ಟೇ ತಾನೆ. ಮಂಚದ ಮೇಲೆ ಕುತ್ಕೊಂಡ. ಅದರಲ್ಲಿ ಏನ್ ತಪ್ಪು? ನಾನು ಕೂತಿದ್ದೀನಪ್ಪ. ಅಯ್ಯೋ ಮಾಮ, ಕೂತಿದ್ರೆ ಪರವಾಗಿಲ್ಲ, ಬೆಡ್ಶೀಟ್ ಒಳಗೆ ಬಂದ್ಬಿಟ್ಟ. ಬೆಡ್ಶೀಟ್ ಒಳಗೆ ಬಂದ? ಹೌದು. ಅವನು ಅಳ್ಕೊಂಡು ನನ್ನ. ಸ್ಟಾಪ್! ದಯವಿಟ್ಟು ಕಂಟಿನ್ಯೂ ಮಾಡಬೇಡ. ಯಾವುದೇ ಕೆಟ್ಟ ವಿಚಾರ ಈ ಕಿವಿ ಕೇಳದೇ ಇರ್ಲಿ. ತಪ್ಪು ನಿಂದೆ ಅಲ್ವಾ? ನೀ ಅವನನ್ನ ಸರಿಯಾಗಿ ಡೀಲ್ ಮಾಡ್ಲಿಲ್ಲ. ಈಗ ನೋಡು, ಮಾಡ್ತೀನಿ. ಡೀಲ್ ಆರ್ ನೋ ಡೀಲ್. ವೆರಿ ಗುಡ್, ವೆರಿ ಗುಡ್. ಹೇ, ಇಳಿಯ ಕೆಳಗೆ, ಇಳಿಯ ಕೆಳಗೆ. ಏನ್ 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 ಗುರಾಯಿಸ್ತೀಯ? ಕೆಳಗಿಳಿ ಅಂತ ಹೇಳ್ದೆ. ನನಗಿನ್ನ 1 ಇಂಚ್ ಉದ್ದ ಇದೆಯಾ, ಅಷ್ಟಕ್ಕೆ ನಾನು ನಿನಗೆ ಎದುರ್ಕೊಂಡ್ಬಿಡ್ಬೇಕಾ? ಏಯ್, ನಾನು ನಿನಗೇನೋ ಹೇಳ್ದೆ? ಏನೋ ಹೇಳ್ದೆ? ಅವಳು ತಂಟೆಗೆ ಬರಬೇಡ ಅಂತ 1000 ಸಲ ಹೇಳಿದ ನಾನು ನಿನಗೆ. ಗುಡ್ ಬಾಯ್, ವೆರಿ ಗುಡ್ ಬಾಯ್. ನನ್ನ ಮಾತಿಗೆ ಬೆಲೆ ಕೊಟ್ಟೆ. ಬಟ್ ಅವಳು ಕನಸಲ್ಲಿ ಹೆಂಗೋ ಬಂದೆ ನೀನು? ಬರೋದಕ್ಕೆ ಪರ್ಮಿಷನ್ ಯಾರೋ ಕೊಟ್ಟಿದ್ದು ನಿನಗೆ? ಕನಸಲ್ಲಿ ಕಾರಲ್ಲಿ ಬಂದೆ, ಓಕೆ. ಮನೆ ಒಳಗಡೆ ಹಾಲಿಗೆ ಬಂದೆ, ಓಕೆ. ಬೆಡ್ರೂಮ್ಗೆ ಬಂದೆ, ಓಕೆ. ಬೆಡ್ ಮೇಲೆ ಬಂದೆ, ಅದು ಓಕೆ. ಆದ್ರೆ ಬೆಡ್ಶೀಟ್ ಒಳಗೆ ನತ್ಯ ನತ್ಯ. ನಮಸ್ಕಾರ ಡಿಸಿ ಸಾಹೇಬ್ರೇ, ನಮಸ್ಕಾರ. ನಮಸ್ಕಾರ ಬೈರೇಗೌಡ್ರೆ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಇದ್ಯಾಕೆ? ಅಯ್ಯೋ, ಇದ್ಯಾಕೆ? ತಗೊಳ್ಳಿ ಸರ್. ಅಯ್ಯಯ್ಯೋ, ಇದೆಲ್ಲ ಯಾಕೆ? ಕೂತ್ಕೊಳ್ಳಿ, ಕುರ್ಚಿಗೆ ಬೆಲೆ ಇದೆ. ರೈತರ ಭೂಮಿನ ಕಿತ್ಕೊಂಡು ಬೇರೆಯವ್ರಿಗೆ ಕೊಡಕ್ ಹೋಗ್ಬೇಡಿ. ಅಲ್ಲಿರೋದೆಲ್ಲ ನೀರಾವರಿ ಭೂಮಿ. ರೈತರು ವರ್ಷಕ್ಕೆ 2 ಬೆಳೆ ಬೆಳೀತಾ ಇದ್ದಾರೆ, ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ನದಿ ಹರಿತಾ ಇದೆ. ಈ ನೀರನ್ನ ನಂಬ್ಕೊಂಡು 3 ಜಿಲ್ಲೆ 9 ತಾಲೂಕು 73 ಹಳ್ಳಿಗಳ ಜನ ಬದುಕ್ತಾ ಇದ್ದಾರೆ. ಅವ್ರು ಇದನ್ನೇ ಕುಡಿಯೋದು. ಅವ್ರಿಗಿದೆ ಅಲ್ಲ. ಈ ಜಾಗದಲ್ಲಿ ನೀವು ಫ್ಯಾಕ್ಟ್ರಿ ಕಟ್ಟಕ್ಕೆ ಅವಕಾಶ ಕೊಟ್ರೆ ಸಾಹೇಬ್ರೆ, ನಾಳೆ ಫ್ಯಾಕ್ಟ್ರಿಯಿಂದ ಬರೋ ಕೊಳೆನೆಲ್ಲ ಈ ನದಿಗೆ ಬಿಟ್ಬಿಡ್ತಾರೆ.
ಆಮೇಲೆ ನೀರು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಕುಡಿಯೋ ನೀರಿಗೆ ಒದ್ದಾಡಬೇಕು, ಜಾನುವಾರುಗಳು ಸತ್ತೋಗ್ತವೆ. ಬೆಳೆ ಅಂತೂ ಖಂಡಿತವಾಗ್ಲೂ ಬೆಳೆಯೋದಕ್ಕಾಗೋದೇ ಇಲ್ಲ. ಲಕ್ಷಾಂತರ ಕುಟುಂಬಗಳು ಬೀದಿ ಬಂದಿರ್ತವೆ. ಬೆಳೆನೇ ನಂಬ್ಕೊಂಡು ಬ್ಯಾಂಕಲ್ಲಿ ಸಾಲ ತಗೊಂಡಿರೋರು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು. ತಾವು ಓದ್ದವರು, ಎಲ್ಲ ತಿಳಿದವರು. ಅದಕ್ಕೆ ರೀ DC ಆಗಿರೋದು. ಯಾಕ್ರಿ ಎಲ್ಲಾ ವಿಷಯಕ್ಕೂ ತಲೆ ಹಾಕಿ ಕಿರಿಕ್ ಮಾಡ್ಕೋತೀರಾ? ದುಡ್ಡಿರೋರ್ನ ಎದುರು ಹಾಕೋಬಾರ್ದು. ಅವ್ರ ಜೊತೆ ಚೆನ್ನಾಗಿರ್ಬೇಕು. ಅಷ್ಟೋ ಇಷ್ಟೋ ಕೊಡ್ತಾರೆ, ಈಸ್ಕೋಬೇಕು. ಏನ್ರಿ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡ್ತೀರಾ? ಈ ಆರ್ಡರ್ ಪಾಸ್ ಮಾಡಿರೋದು ಯಾರು ಗೊತ್ತಾ? ಒಬ್ಬ ಮಂತ್ರಿ. ಯಾವನ ಅವನು ಮಂತ್ರಿ? ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಮತ್ತೆ ಇನ್ನೊಬ್ಬ ಬರ್ತಾನೆ. ಆದ್ರೆ ಒಂದು ಸಲ ಇಂಥ ತಪ್ಪಾದ್ರೆ ಅದನ್ನ ಸರಿಪಡಿಸಕ್ಕಾಗೋದಿಲ್ಲ. ಜನರನ್ನ ಎದುರಾಕೊಂಡು ಸರ್ಕಾರ ಆಗ್ಲಿ ಅಧಿಕಾರಿ ಆಗ್ಲಿ ಉಳಿಯೋದಿಲ್ಲ. ಆದ್ರೆ ನನ್ನನ್ನು ಎದುರು ಹಾಕೊಂಡ್ರೆ ಬದುಕಿರೋದಿಲ್ಲ. ತೇಜ, ಆ ಪೆಟ್ಟಿಗೆ ತಗೋ. ತೇಜ, ಇದನ್ನ ಶಿವಮೊಗ್ಗದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಕುಟುಂಬಕ್ಕೆ ಕೊಟ್ಟು ಕಳಿಸ್ಬಿಡು. ಲವರ್ಸ್ ಮಧ್ಯದಲ್ಲಿ ಸ್ಪೂನ್ ಯಾಕೆ? ಒಂದೇ ಕೇಕ್ ಅಲ್ಲಿ ಇಬ್ಬಿಬ್ರು. ಆ ಕಡೆ ಅವಳು, ಈ ಕಡೆ ನಾನು. ಸೊಪ್ಪು ಸೊಪ್ಪು. ನನ್ ಡಿಸ್ಟರ್ಬ್ ಮಾಡ್ಬೇಡ ಮಾಮ, ನಾನು ಇಲ್ಲಿಲ್ಲ. ನೀನು ಇಲ್ಲಿಲ್ವಾ? ಇನ್ನೆಲ್ಲಿದ್ಯಾ? ಅವನ್ ಕನ್ಸಲ್ಲಿದ್ದೀನಿ. ಅವನ ಕನ್ಸಲ್ಲ. ಅವನ ಕನ್ಸಲ್ಲಿ ಇವಳ ಕನ್ಸಲ್ಲಿ ನೀನ್ ಬರಬೇಡ ಅಂದ್ರೆ ನಿನ್ನ ಕನ್ಸಲ್ಲಿ ಇವಳು ನಡ್ಕೊಂಡು ಹೋಗ್ತಾ ಇದೀಯಾ. ಮುಂದಿನ ಬಾಗಲ ಹಾಕಿದ್ರೆ ಹಿಂದಿನ ಬಾಗಲಲ್ಲಿ ಬರ್ತೀಯಾ. ಹೊಸ ಟೆಕ್ನಿಕ್ ನೆಲ್ಲ ಕಂಡಿಡಿತಾ ಇದೀಯಾ ಮಗನೇ. ಇವತ್ತು ನಿನ್ನ ಲವ್ ಚಾಪ್ಟರ್ ನ ಕ್ಲೋಸ್ ಮಾಡ್ತೀನಿ. ಅಣ್ಣ ಲೋಡ್ ಆಯ್ತು. ಹೇಳದ್ ಅರ್ಥ ಆಗಲ್ವಾ ನಿನಗೆ? ಯಾವ ಭಾಷೆಯಲ್ಲಿ ಹೇಳ್ಬೇಕ? ಏನ್ ಅನ್ಕೊಂಡಿದ್ದೆ ನನ್ನ ನೀನು? ಆ ಸಿಂಹ, ಆ ಹುಲಿ, ಆ ಚಿರತೆ, ಆ ಹಂದಿ. ಇದ್ ನಾನು ಹೇಳ್ಕೊಟ್ಟಿರ್ಲಿಲ್ವಲ್ಲ? ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಸಾಕ್ ಇದ್ದಿದ್ 3 ಮುಗಿದೋಯ್ತು. ದೊಡ್ಡ ದಾದಾನೇನ ನೀನು? ಜುಟ್ಟು. ನಾನು ಏನ್ ಅನ್ಕೊಂಡಿದ್ದೆ ನೀನು? ಅವಳು ಕನ್ಸಲ್ಲಿ ನೀನ್ ಬರಬೇಡ ಅಂದೆ, ಓಕೆ. ಆದ್ರೆ ನಿನ್ ಕನ್ಸಲ್ಲಿ ಅವಳನೆಂಗೋ ಹೇಳ್ಕೊಂಬಂದೆ. ತೇಜ 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 ಅಂದ್ರೆ ತೇಜ ಅಂದ್ರೆ ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೇ. ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೇ ಬಿಡಲ್ಲ. ಇವತ್ತೊಂದು ಡಿಸೈಡ್ ಆಗ್ಲೇಬೇಕು. ಒಂದು ನೀನು, ಇಲ್ಲ ನಾನು. ಇದೇನ್ ದೀಪಾವಳಿಯಲ್ಲಿ ಮಕ್ಕಳಾಡ ಪಟಾಕಿ ಗನ್ನ? ಇಂಥ ಗನ್ನು ನಾವೆಷ್ಟು ನೋಡಿಲ್ಲ. ಲೋ ಪೆಂಗ, ಇವರೇ ಕಣೋ ತೇಜ. ರಾಬ ಏನ್ ತಲೆ ಕೆಟ್ಟಿದ್ಯಾ? ನೀನ್ ಹೇಳ್ಬೇಕಾಗಿರೋದಲ್ಲ, ಯಾವನೋ ಲೂಸ್ ಹತ್ರ ಹೇಳ್ ಕಳಿಸ್ತಿಯಲ್ಲ. ನಾನು ಯಾರು ಗೊತ್ತು ತಾನೆ? My dream boy, I love you.
ಮುಂಜಾನೆಯ ಮೊಕಳ್ಳಿಯ ಸಿಕ್ಕಂತೆಯಾದೆ ನಾನು ವಸಂತದ ವಯ್ಯಾರದ ಇಂಪಾದ ಗಾಳಿ ಪ್ರಣಯದ ಮಂಪರು ಕಣಕಣವು ಸರಸದ ತುಂತುರು ಕ್ಷಣ ಕ್ಷಣವು ಈ ಅಂತರ ಮನೋಹರ ಹೇಳಲಾಗದು ತಾಳಲಾಗದು. I wanna hold you, I wanna love you. ತಂಗಾಳಿಯಲ್ಲಿ ತೇಲಿ ಹೋದೆ ನಾನು ಈ ದಿನ ಸಹಾರ ಭೂಮಿಯಲ್ಲಿ ಒಂದು ಹೂವ ಕಂಡಿನ ನಮಸ್ಕಾರ ಅಣ್ಣ ತೇಜಣ್ಣ ನಮಸ್ಕಾರ. ಎಷ್ಟೊತ್ತಿನ ಹೇಳೋದು ಕುಡ್ಕೊಂಡಿಲ್ಲಿ ಬರಬೇಡ ಅಂತ. ನಮ್ ತಾಯಿ ಸತ್ವಾಗ್ಲೂ ಇನ್ನು ಕುಡ್ದಿರಣ್ಣ. 100 ರೂಪಾಯಿ ಕೊಟ್ಬಿಟ್ರೆ ಬಿಡ್ತೀನಣ್ಣ. ಕೈಬೇಕು ಸುಲಿ. ಏನ ನಿಂದು ಗೋಳು? ಎಲ್ಲಿಗೆ? ತಿಮ್ಲಾಪುರಕ್ಕೆ ಮದ್ವೆಗೆ ಹೊಂಟಿದ್ದೀರಲ್ಲ, ನಾನು ಬರ್ತೀನಿ ನಿಮ್ ಜೊತೆಗೆ. ನೀನೇನ್ ಬರ್ಬೇಕಾಗಿಲ್ಲ. ತೇಜ, ಗಾಡಿ ರೆಡಿ ಮಾಡು. ಹೋಗ್ತಾ ಇರೋದು ಶುಭ ಕಾರ್ಯಕ್ಕೆ. ಇವರೆಲ್ಲ ಬೇಡ. ನೀವಿಲ್ಲ ರೀ, ಮನೆ ಕಡೆ ಹುಷಾರು. ಹಲೋ, ತಾಳಿ ಕಟ್ಟಪ್ಪ. ಮಾಂಗಲ್ಯಂ ತಂತು ನಾರೇಣ ಮಮ ಜೀವನ